ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆ ಮತ್ತು ಎ.ಬಿ. ಶೆಟ್ಟಿ ಮೆಮೋರಿಯಲ್ ವಿಶ್ವವಿದ್ಯಾನಿಲಯ ದಂತ ವಿಭಾಗ ದೇರಳಕಟ್ಟೆ ಹಾಗೂ ಭಾರತೀಯ ಅಂಚೆ ವಿಭಾಗ ಮಂಗಳೂರು ವಿಭಾಗ ಇವರ ಸಹಭಾಗಿತ್ವದಲ್ಲಿ ಉಚಿತ ಬೃಹತ್ ಆರೋಗ್ಯ ಉಚಿತ ಕನ್ನಡಕ ವಿತರಣೆ, ಭಾರತೀಯ ಅಂಚೆ ಇಲಾಖೆಯ ನೂತನ ಅಪಘಾತ ವಿಮಾ ನೋಂದಾವಣಾ ಶಿಬಿರ, ಆಧಾರ್ ನೋಂದಣಿ ಮತ್ತು ತಿದ್ದುಪಡಿ ಶಿಬಿರ ಎನ್ನುವಂಥ ಬೃಹತ್ ಶಿಬಿರ ಇಂದು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ಡ್ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಕೊಣಾಜೆ ಉದ್ಘಾಟನೆಯನ್ನು ಡಾಕ್ಟರ್ ಬಿ ಸತೀಶ್ ಕುಮಾರ್ ಭಂಡಾರಿ ವಿಶ್ರಾಂತ ಕುಲಪತಿಗಳು ಹಾಗೂ ಉಪಾಧ್ಯಕ್ಷರು ISR ಆ್ಯಂಡ್ CRL ನಿಟ್ಟೆ ವಿಶ್ವವಿದ್ಯಾನಿಲಯ, ಮುಖ್ಯ ಅತಿಥಿಗಳಾಗಿ ಎಂ ಸುಧಾಕರ ಮಲ್ಯ ಹಿರಿಯ ಅಂಚೆ ಅಧೀಕ್ಷಕರು ಮಂಗಳೂರು ವಿಭಾಗ, ಆಡಳಿತ ಮಂಡಳಿ ಸದಸ್ಯರು ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ರಿಜಿಸ್ಟರ್ಡ್, ಉಪಸ್ಥಿತಿ ಶ್ರೀಮತಿ ಮಮತಾ ಶೆಟ್ಟಿ ಯೋಜನಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು, ಶ್ರೀ ವಿಶ್ವನಾಥ ರೈ ಕಾರ್ಯನಿರ್ವಾಹಕ ಅಧಿಕಾರಿ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ರಿಜಿಸ್ಟರ್ಡ್, ಶ್ರೀಮತಿ ಗೀತಾ ಡಿ ಕುಂದರ್ ಕೊಣಾಜೆ ಅಧ್ಯಕ್ಷರು ಕೊಣಾಜೆ ಗ್ರಾಮ ಪಂಚಾಯತ್, ಶ್ರೀ ಕೃಷ್ಣ ಶೆಟ್ಟಿ ಕೋಟೆಕಾರ್ ಅಧ್ಯಕ್ಷರು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಕೋಟೆಕಾರ್, ಶ್ರೀ ಅರಿವಿತಿರನ್ ಪ್ರಬಂಧಕರು ಬ್ಯಾಂಕ್ ಆಫ್ ಬರೋಡಾ ಕೊಣಾಜೆ ಶಾಖೆ, ಶ್ರೀ CA ಮ್ಯಾಕ್ಸಿಮ್ ಫೆರ್ನಾಂಡಿಸ್ ಪಜೀರು ಅಧ್ಯಕ್ಷರು ಮೆರ್ಸಿ ಕೇರ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಗ್ರಾಮ ಚಾವಡಿ, ಶ್ರೀ ಅಬ್ದುಲ್ ಖಾದರ್ ಗ್ರಾಮ ಚಾವಡಿ ಅಧ್ಯಕ್ಷರು ಅಲ್ ಅಕ್ಸಾ ಜುಮಾ ಮಸೀದಿ ಗ್ರಾಮ ಚಾವಡಿ, ಶ್ರೀ ಶಿವರಾಮ್ ರೈ ಮೇರಾವು ಅಧ್ಯಕ್ಷರು ಲಯನ್ಸ್ ಕ್ಲಬ್ ಮುಡಿಪು ಕುರ್ನಾಡು, ಶ್ರೀ ದೇವದಾಸ್ ಕೆರೆಬೈಲು ಅಧ್ಯಕ್ಷರು ಕರ್ನಾಟಕ ಟೈಲರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ ಉಳ್ಳಾಲ ಕ್ಷೇತ್ರ ಸಮಿತಿ, ಶ್ರೀ AK ಅಬ್ದುಲ್ ರಹಿಮಾನ್ ಅಧ್ಯಕ್ಷರು ಮಂಗಳ ಗ್ರಾಮೀಣ ಯುವಕ ಸಂಘ ರಿಜಿಸ್ಟರ್ಡ್ ಕೊಣಾಜೆ, ಶ್ರೀಮತಿ JCI ಕವಿತಾ PR ಅಧ್ಯಕ್ಷರು JCI ಮಂಗಳ ಗಂಗೋತ್ರಿ ಕೊಣಾಜೆ, ಶ್ರೀ ಮೋಹನ್ ದಾಸ್ ಅಧ್ಯಕ್ಷರು ಬಿರುವ ಬ್ರದರ್ಸ್ ಬೊಳ್ಳೂರು ಪಜೇರು, ಶ್ರೀ ಹರೀಶ್ ಪೂಜಾರಿ ಕೊಣಾಜೆ ಅಧ್ಯಕ್ಷರು ಯುವವಾಹಿನಿ ರಿಜಿಸ್ಟರ್ ಗ್ರಾಮ ಚಾವಡಿ ಕೊಣಾಜೆ ಘಟಕ ಇವರೆಲ್ಲರ ಉಪಸ್ಥಿತಿಯಲ್ಲಿ ಇದೀಗ ಕೆಲವೇ ಕ್ಷಣದಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ಈ ಶಿಬಿರದಲ್ಲಿ ತಜ್ಞ ವೈದ್ಯರು ಕಣ್ಣಿನಲ್ಲಿ ನೀರು ಬರುವುದು, ಕಣ್ಣಿನ ಪೊರೆ ಸಮಸ್ಯೆ ಮತ್ತು ಉಚಿತ ಕನ್ನಡಕ ವಿತರಣೆ, ದಂತ ವಿಭಾಗದಲ್ಲಿ ಹಲ್ಲುಗಳನ್ನು ಶುಚಿಗೊಳಿಸುವುದು, ಹುಳುಕು ಹಿಡಿದ ಹಲ್ಲುಗಳನ್ನು ತೆಗೆಯುವುದು, ಕೆಟ್ಟಿರುವ ಹಲ್ಲುಗಳನ್ನು ತೆಗೆಯುವುದು ಅಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೆಲೆ ಸಾನ್ನಿಧ್ಯವಿರುವಂತಹ ಈ ಪುಣ್ಯ ಕ್ಷೇತ್ರದಲ್ಲಿ ಇಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಏನು ತತ್ವಾದರ್ಶಗಳನ್ನು ಇಡೀ ಲೋಕಕ್ಕೆ ವಿಶ್ವಕ್ಕೆ ಸಾರಿದ್ದಾರೆ, ಆ ತತ್ವಾದರ್ಶಗಳ ಅಡಿಯಲ್ಲಿ ಒಂದು ಮಹತ್ವಪೂರ್ಣವಾದಂತಹ ಕಾರ್ಯ ಇಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಾದತಟದಲ್ಲಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಕಣ್ಣ ಸಂಸ್ಥೆಗಳನ್ನು ಒಟ್ಟು ಸೇರಿಸಿಕೊಂಡು ಬಹಳಷ್ಟು ಫಲಾನುಭವಿಗಳಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ನೀಡುವುದರ ಮೂಲಕ ಒಂದು ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮ ಇಡೀ ಸಮಾಜಕ್ಕೆ ಆಗಿದೆ ಎನ್ನುವಂತಹ ಹೆಮ್ಮೆ ನಮ್ಮೆಲ್ಲರದು. ಅದೇ ದೃಷ್ಟಿಕೋನದಿಂದ ಈ ವರ್ಷವೂ ಈ ಒಂದು ವ್ಯವಸ್ಥೆ ಇಡೀ ಸಮಾಜಕ್ಕೆ ಆಗಬೇಕು, ಈ ಸ್ಥಳೀಯ ಭಾಗದ ಜನರು ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಅನೇಕ ಸಂಘ ಸಂಸ್ಥೆಗಳ ಒಡಗೂಡುವಿಕೆಯಿಂದ ಇಂದು ಸಹ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಆತ್ಮೀಯರೇ, ನಿಯಮಿತ ದೈಹಿಕ ವ್ಯಾಯಾಮ, ಆರೋಗ್ಯಕರ ಆಹಾರ ಪದ್ಧತಿ, ನಿಯಮಿತವಾದ ನಿದ್ದೆ, ಒತ್ತಡರಹಿತ ಜೀವನ ಶೈಲಿ, ಧೂಮಪಾನ, ಮದ್ಯಪಾನದಂತಹ ಚಟುವಟಿಕೆಗಳಿಂದ ದೂರವಿರುವುದು ಇತ್ಯಾದಿ ಜೀವನ ಶೈಲಿಗಳಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು. ನಮ್ಮ ಜೀವನದ ಬಹಳ ದೊಡ್ಡ ಆಸ್ತಿ ನಮ್ಮ ಆರೋಗ್ಯ. ಜೀವನದಲ್ಲಿ ಎಲ್ಲ ಸೌಲಭ್ಯಗಳು ಇದ್ದು ಸರಿಯಾದ ಆರೋಗ್ಯವಿಲ್ಲದಿದ್ದರೆ ಅದು ವ್ಯರ್ಥವಾಗುತ್ತದೆ. ಆದ್ದರಿಂದ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎನ್ನುವಂತಹ ಮಾತು ಬಹಳಷ್ಟು ಪ್ರಚಲಿತವಾಗಿರುವಂತಹ ಮಾತು. ನಮ್ಮೆಲ್ಲರ ಆರೋಗ್ಯ ಬಹಳ ಉತ್ತಮ ರೀತಿಯಲ್ಲಿರಲಿ, ಪ್ರತಿದಿನ ಕಾಡುವಂತಹ ಅನೇಕ ಸಮಸ್ಯೆಗಳು ನಮ್ಮಿಂದ ದೂರವಾಗಲಿ, ದೇವರು ನಮಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವಂತಹ ಸದಾಶಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ನೀಡಲಿಕ್ಕಿದ್ದಾರೆ ನಮ್ಮ ಶ್ರೀಮತಿ ಸುಜಾತಾ ಹರೇಕಳ ಇವರನ್ನಾಗ್ರೇ ದಿವ್ಯ ಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪವಿಧ್ವಂಸಪಾದಂ ಸುಜನನಿಕರ ಸೇವ್ಯಂ ಚಾರುಕಾರುಣ್ಯನೇತ್ರಂ ಕಲಿಕಲುಷ ವಿನಾಶಂ
ನೌಮಿ ನಾರಾಯಣಾಖ್ಯಂ. ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ನೀವು ಕುಲಕ್ಕೆ ಗುರುವಾಗಿ ಗುರಿ ತೋರು, ಗುರುವಾಗಿ ಗತಿ ನೀನೇ ಎಂದೆಂದು ಕರುಣಾಳು ಬಾ ಬಂದು, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ. ದಯೆ ಇರಲಿ ನಮ್ಮಲ್ಲಿ ಗತಿ ನೀನೇ ಹಾದಿಯಲಿ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಕೊಣಾಜೆ ಇದರ ಆಶ್ರಯದಲ್ಲಿ 2ನೇ ವರ್ಷದ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಕನ್ನಡಕ ವಿತರಣೆ, ಭಾರತೀಯ ಅಂಚೆ ಇಲಾಖೆಯ ನೂತನ ಅಪಘಾತ ವಿಮಾ ನೋಂದಣಿ ಶಿಬಿರ, ಆಧಾರ್ ನೋಂದಣಿ ಮತ್ತು ತಿದ್ದುಪಡಿ ಶಿಬಿರದ ಈ ಒಂದು ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಲಿಕ್ಕಿದ್ದಾರೆ ಡಾಕ್ಟರ್ ಬಿ ಸತೀಶ್ ಕುಮಾರ್ ಭಂಡಾರಿ, ವಿಶ್ರಾಂತ ಕುಲಪತಿಗಳು ಹಾಗೂ ಉಪಾಧ್ಯಕ್ಷರು ISR CRL ನಿಟ್ಟೆ ವಿಶ್ವವಿದ್ಯಾನಿಲಯ. ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಅಚ್ಯುತಗಟ್ಟಿ, ಮಂಗಳ ಗ್ರಾಮೀಣ ಯುವಕ ಸಂಘ ಇದರ ಮಾಜಿ ಅಧ್ಯಕ್ಷರು, ಇವರು ವೇದಿಕೆಗೆ ಬಂದು ಶಾಲು ಹಾಗೂ ಪುಷ್ಪದೊಂದಿಗೆ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ಶ್ರೀ ರವೀಂದ್ರ ಬಂಗೇರ, ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಶ್ರೀ ರೋಷನ್ ರಿಚರ್ಡ್, ಮೆರ್ಸಿ ಕೇರ್ ಚರ್ಚ್ ಪಜೇರಿ, ಇವರು ವೇದಿಕೆಗೆ ಬಂದವರನ್ನ ಶಾಲು ಮತ್ತು ಪುಷ್ಪದೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಎಂ ಸುಧಾಕರ ಮಲ್ಯ, ಹಿರಿಯ ಅಂಚೆ ಅಧೀಕ್ಷಕರು ಮಂಗಳೂರು ವಿಭಾಗ, ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀ ಸುಭಾಷ್ ಧರ್ಮನಗರ ಬೋಳಿಯಾರು, ಕಾರ್ಯದರ್ಶಿಗಳು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ, ಇವರು ಶಾಲು ಮತ್ತು ಪುಷ್ಪದೊಂದಿಗೆ ಆತ್ಮೀಯ ಸ್ವಾಗತವನ್ನು ಬಯಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಎಲ್ಲ ಸಾಮಾಜಿಕ ಚಟುವಟಿಕೆಗಳಿಗೂ ಸದಾ ಸಹಕಾರ ನೀಡ್ತಾ ಇರುವಂಥ ಲಯನ್ ಪ್ರಸಾದ್ ರೈ ಕಳ್ಳಿಮಾರು ಹೊಸಮನೆ, ಆಡಳಿತ ಮಂಡಳಿ ಸದಸ್ಯರು ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ರಿಜಿಸ್ಟರ್ಡ್, ಇವರನ್ನ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬಂದು ಶಾಲು ಮತ್ತು ಪುಷ್ಪದೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಮತಿ ಮಮತಾ ಶೆಟ್ಟಿ, ಯೋಜನಾಧಿಕಾರಿಗಳು. ಅವರು ಕೆಲವೇ ಕ್ಷಣದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಇವರನ್ನ ಶ್ರೀಮತಿ ಚಂಚಲಾ ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಶ್ರೀ ವಿಶ್ವನಾಥ ರೈ, ಕಾರ್ಯನಿರ್ವಾಹಕ ಅಧಿಕಾರಿ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ, ಇವರನ್ನ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಶ್ರೀ ಜಾರ್ಜ್ ಡಿಸೋಜಾ, ಕರ್ನಾಟಕ ಟೈಲರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ ಉಳ್ಳಾಲ ಕ್ಷೇತ್ರ ಸಮಿತಿ, ಇವರು ಬಂದು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಗೀತಾ ಡಿ ಕುಂದರ್, ಅಧ್ಯಕ್ಷರು ಕೊಣಾಜೆ ಗ್ರಾಮ ಪಂಚಾಯತ್, ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕರ್ನಾಟಕ ಟೈಲರ್ ಅಸೋಸಿಯೇಷನ್ ರಿಜಿಸ್ಟರ್ ಉಳ್ಳಾಲ ಕ್ಷೇತ್ರ ಸಮಿತಿ, ಇವರು ಬಂದು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಇನ್ನೋರ್ವ ಅತಿಥಿ ಶ್ರೀ CA ಮ್ಯಾಕ್ಸಿಮ್ ಫೆರ್ನಾಂಡಿಸ್ ಪಜೀರು,
ಅಧ್ಯಕ್ಷರು ಮರ್ಸಿಕೇರ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಗ್ರಾಮ ಚಾವಡಿ, ಇವರನ್ನ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಶ್ರೀ ಸುರೇಶ್ ಹರೇಕಳ, ಕೋಶಾಧಿಕಾರಿಗಳು, ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ, ಇವರು ಶಾಲಿನೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರು ಆಲಾಕ್ಸಾ ಜುಮ್ಮಾ ಮಸೀದಿ ಗ್ರಾಮ ಚಾವಡಿ, ಇವರನ್ನ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀ ಲಕ್ಷ್ಮಣ ಸಾಲ್ಯಾನ್, ಮಾಜಿ ಅಧ್ಯಕ್ಷರು, ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ, ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ಶ್ರೀ ದೇವದಾಸ್ ಕೆರೆಬೈಲು, ಅಧ್ಯಕ್ಷರು ಕರ್ನಾಟಕ ಟೈಲರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಉಲ್ಲಾಲ ಕ್ಷೇತ್ರ ಸಮಿತಿ, ಇವರನ್ನ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ, ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇನ್ನೋರ್ವ ಅತಿಥಿ ಶ್ರೀ ಎ.ಕೆ. ಅಬ್ದುಲ್ ರೆಹಮಾನ್, ಅಧ್ಯಕ್ಷರು ಮಂಗಳ ಗ್ರಾಮೀಣ ಯುವಕ ಸಂಘ ರಿಜಿಸ್ಟರ್ಡ್ ಕೊಣಾಜೆ, ಇವರನ್ನ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಶ್ರೀ ದಿನೇಶ್ ತಾರಿಪಾಡಿ, ಕೊಣಾಜೆ ಗ್ರಾಮ ಸಮಿತಿ, ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ, ಇದರ ಕೊಣಾಜೆ ಗ್ರಾಮ ಸಮಿತಿಯ ಅಧ್ಯಕ್ಷರು ಬಂದು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇನ್ನೋರ್ವ ಅತಿಥಿ ಶ್ರೀಮತಿ ಜೆ.ಸಿ.ಐ. ಕವಿತಾ ಪಿ.ಆರ್. ಇವರು, ಅಧ್ಯಕ್ಷರು ಜೆ.ಸಿ.ಐ. ಮಂಗಳ ಗಂಗೋತ್ರಿ ಕೊಣಾಜೆ, ಇವರನ್ನ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಶ್ರೀಮತಿ ರವಿಕಲಾ, ಇವರು ಉಪಾಧ್ಯಕ್ಷರು, ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ, ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇನ್ನೋರ್ವ ಅತಿಥಿ ಶ್ರೀ ಮೋಹನ್ ದಾಸ್ ಕಾಪಿಕಾಡು, ಅಧ್ಯಕ್ಷರು ಬಿರುವ ಬ್ರದರ್ಸ್ ಬೊಲ್ಲೂರು, ಇವರನ್ನ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಶ್ರೀ ರಮೇಶ್ ಮರ್ಕಮೆ, ಮಾಜಿ ಕೋಶಾಧಿಕಾರಿಗಳು, ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ, ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇನ್ನೋರ್ವ ಅತಿಥಿ ಶ್ರೀ ಹರೀಶ್ ಪೂಜಾರಿ ಕೊಣಾಜೆ, ಅಧ್ಯಕ್ಷರು ಯುವವಾಣಿ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಕೊಣಾಜೆ ಘಟಕ, ಇವರನ್ನ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಶ್ರೀ ಬಾಬು ಬಂಗೇರ ಕೊಣಾಜೆ, ಕೋಶಾಧಿಕಾರಿಗಳು, ಯುವ ವಾಹಿನಿ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಕೊಣಾಜೆ ಘಟಕ, ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಎಲ್ಲ ಶಿಬಿರಾರ್ಥಿಗಳನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆಗಮಿಸಿದಂತಹ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ಶ್ರೀಯುತ ಅಜಿತ್, ನಿಮಗೂ ಸಹ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಪ್ರಾಸ್ತಾವಿಕ ನುಡಿಗಾಗಿ ಶ್ರೀ ಗಂಗಾಧರ ಮಾಸ್ಟರ್, ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ, ಇದರ ಮಾಜಿ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಸಮಯದ ತುರ್ತನ್ನು ನೋಡಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ಪ್ರಾಸ್ತಾವಿಕ ನುಡಿಗಾಗಿ ಶ್ರೀಯುತ ಗಂಗಾಧರ ಮಾಸ್ಟರ್ ತಾವು. ಎಲ್ಲರಿಗೂ ವಂದನೆಗಳು. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಕೊಣಾಜೆ ಮಂಗಳೂರು ಹಾಗೂ ಈ ವಠಾರದ ಸಮಸ್ತ ಸಂಘಟನೆಗಳನ್ನು ಸೇರಿಸಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ಮುಂದಾಳ್ತನದಲ್ಲಿ ಈ ಒಂದು ಯೋಜನೆಯನ್ನು ಆಯೋಜಿಸಿದ್ದೇವೆ. ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ರವೀಂದ್ರ ಬಂಗೇರ್ರವರ ಒಂದು ಉಸ್ತುವಾರಿಯಲ್ಲಿ ಅವರೊಂದು ಕನಸಿನ ಕೂಸು ಇದು. ಇಲ್ಲಿ ನಡೆಯುವಂಥ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಠಾರದಲ್ಲಿರುವಂತಹ ಜಾತಿ ಮತ ಭೇದವಿಲ್ಲದೆ ಎಲ್ಲ ವರ್ಗದವರು ಇದರ ಪ್ರಯೋಜನವನ್ನು ಪಡೆಯಬೇಕು ಎಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜಿಸಿದ್ದೇವೆ. ಇದಕ್ಕೆ ಮುಖ್ಯವಾಗಿ ಅದು
ಮರ್ಸಿ ಕೇರ್ ಚಾರಿಟೇಬಲ್ ಟ್ರಸ್ಟ್, ಅಲ್ಲಾಲ್ಸಾ ಜುಮ್ಮಾ ಮಸೀದಿ ಗ್ರಾಮ ಚಾವಡಿ ಪಂಚಾಯತ್ ಮತ್ತು ಬಿರ್ವಾ ಬ್ರದರ್ಸ್ ಮತ್ತು ಟೈಲರ್ ಅಸೋಸಿಯೇಷನ್ ಉಳ್ಳಾಲ ಇವರ ಈ ಒಂದು ಸೇರಿಗೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಇದರ ಸದುಪಯೋಗವನ್ನು ಪಡೆಯಬೇಕು ಎಂಬ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜಿಸಿದ್ದೇವೆ. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಎಲ್ಲರಿಗೂ ಗೊತ್ತಿರುವ ಹಾಗೆ 1980ನೇ ಇಸವಿ ಡಿಸೆಂಬರ್ 25ನೇ ತಾರೀಕು ಅದು ಕ್ರಿಸ್ಮಸ್ ಹಬ್ಬದಂದೇ ಈ ಒಂದು ಸಂಘವನ್ನು ನಾವಿಲ್ಲಿ ಸ್ಥಾಪಿಸಿದ್ದೇವೆ. ಹಾಗಾಗಿ ನಾರಾಯಣ ಗುರುಗಳ ತತ್ವ ಮತ್ತು ಆದರ್ಶಗಳನ್ನು ಪಾಲಿಸಿಕೊಂಡು ಈ ಒಂದು ಸಂಘ ಕಾರ್ಯನಿರ್ವಹಿಸ್ತಾ ಇದೆ. ಅಂತೆಯೇ ಈ ದಿನ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜಿಸಿದ್ದೇವೆ. ಇಲ್ಲಿ ಬಂದಂಥ ಎಲ್ಲರನ್ನೂ ಕೂಡ ನಾವು ಮಗದೊಮ್ಮೆ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ಇಲ್ಲಿ ಬಂದವರಿಗೆಲ್ಲರಿಗೂ ಇಂದಿನ ಈ ಕಾರ್ಯಕ್ರಮ ಬಹಳ ಸಾಂಗವಾಗಿ ನೆರವೇರಲಿ, ಇದರ ಪ್ರಯೋಜನವನ್ನು ನಮ್ಮ ಸಮಾಜದ ಎಲ್ಲರೂ ಪಡೆಯುವಂತಾಗಲಿ ಅಂತೇಳಿ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ಉಪಾಧ್ಯಕ್ಷರು ISR and CRL ನಿಟ್ಟೆ ವಿಶ್ವವಿದ್ಯಾನಿಲಯ ತಮ್ಮನ್ನ ಅತ್ಯಂತ ಗೌರವ ಈಗ ಹಚ್ಚುತ್ತಾ ಇರುವಂತಹ ದೀಪ ಅದು ನಮ್ಮ ಆರೋಗ್ಯದ ದೀಪವಾಗಿ ಬೆಳಗಲಿ. ಎಲ್ಲರ ಆರೋಗ್ಯ ಅತ್ಯಂತ ಉಜ್ವಲ ಆರೋಗ್ಯವನ್ನು ದೇವರು ನಮಗೆ ಕರುಣಿಸಲಿ. ಅದು ಕೇವಲ ಉರಿಯುವ ಒಂದು ಬೆಂಕಿಯಾಗಿರದೆ ನಮ್ಮೆಲ್ಲರ ಆರೋಗ್ಯವನ್ನು ಸುಧಾರಿಸುವ ಜ್ಞಾನದ ಬೆಳಕಾಗಿರಲಿ ಎನ್ನುವಂತಹ ಆಶಯದೊಂದಿಗೆ ಇಂದಿನ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ಎಲ್ಲರೂ ತಮ್ಮ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲ ಸಾಕ್ಷಿಗಳಾಗ್ತಾ ಇದ್ದೇವೆ. ಉದ್ಘಾಟನೆಯನ್ನು ನೆರವೇರಿಸ್ತಾ ಇರುವವರಿಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಪ್ರೀತಿಪೂರ್ವಕವಾದಂಥ ನಮಸ್ಕಾರಗಳು. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು, ಹೀಗೆ ಒಂದು ವಿಶ್ವ ಮಾನವತೆಯನ್ನು ಪ್ರತಿಪಾದಿಸಿ ವಿಶ್ವಮಾನ್ಯರಾದಂಥ ಬ್ರಹ್ಮಶ್ರೀ ನಾರಾಯಣ ಗುರು ಇವರ ಆಶೀರ್ವಾದದೊಂದಿಗೆ ಆರಂಭಿಸಿರುವಂಥ ಈ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಮಾಡುತ್ತಿರುವಂಥ ಈ ಒಂದು ಬಹಳಷ್ಟು ಉತ್ತಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳಷ್ಟು ಸಂತೋಷವಾಗ್ತಾ ಇದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಇದರ ಅಧ್ಯಕ್ಷರಾದಂಥ ರವೀಂದ್ರ ಬಂಗೇರರು ಈ ಸಭೆಯಲ್ಲಿದ್ದಾರೆ. ಅವರಿಗೆ ನಾನು ಈ ಸಮಾರಂಭಕ್ಕೆ ಬರಲಿಕ್ಕೆ ನನ್ನನ್ನು ಇಲ್ಲಿ ಕೇಳಿಕೊಂಡಾಗ ನಾನು ಒಪ್ಪಿಕೊಂಡು ಇದಕ್ಕೆ ಬಂದಿದ್ದೇನೆ. ಅದಕ್ಕೆ ನಾನು ಅವರಿಗೆ ಬಹಳಷ್ಟು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು, ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಸಮಾರಂಭದಲ್ಲಿ ಬಹಳಷ್ಟು ಸಂಘ ಸಂಸ್ಥೆಗಳು ಸಹಕಾರ ನೀಡಿದ್ದು, ಆ ಸಂಘ ಸಂಸ್ಥೆಗಳನ್ನು ಪ್ರತಿನಿಧಿಸಿರುವಂಥ ಎಲ್ಲ ಗಣ್ಯರನ್ನು ನಾನು ಹೆಸರು ಹೇಳಲಿಕ್ಕೆ ಇಚ್ಛಿಸುತ್ತಿಲ್ಲ. ಯಾಕಂತ ಹೇಳಿದರೆ ಕಾರ್ಯಕ್ರಮ ಭಾಳಷ್ಟು ಈಗಾಗಲೇ ಹೊತ್ತಾಯಿತು. ಇದು ಬೇಗ ಈ ಉದ್ಘಾಟನಾ ಕಾರ್ಯಕ್ರಮ ಬೇಗ ಮುಗಿಸಬೇಕಾಗಿರುವುದರಿಂದ ನಾನು ಎಲ್ಲರ ಹೆಸರನ್ನು ಹೇಳುವುದಿಲ್ಲ. ನಿಮ್ಮ ಎಲ್ಲ ಅತಿಥಿ ಗಣ್ಯರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಈ ಸಮಾರಂಭದಲ್ಲಿ ಭಾಗವಹಿಸ್ತಿರೋ ಎಲ್ಲ ಅತಿಥಿ ಗಣ್ಯರನ್ನು, ಈ ಸಮಾರಂಭಕ್ಕೆ ಬಂದಿರುವಂಥ ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕದ ನಮಸ್ಕಾರಗಳನ್ನು ಹೇಳಿಕೊಂಡು ಈ ಸಮಾರಂಭದ ಉದ್ಘಾಟನಾ ನುಡಿಗಳನ್ನು ಒಂದು 2-3 ನಿಮಿಷದಲ್ಲಿ ಮುಗಿಸಲಿಕ್ಕಿದ್ದೇನೆ. ಆರೋಗ್ಯ ಅಂತ ಹೇಳಿದರೆ ಅದು ಕೇವಲ ಒಂದು ಶಾರೀರಿಕ ಆರೋಗ್ಯ ಅಲ್ಲ ಅಂತ ನನ್ನ ಭಾವನೆ. ಯಾಕಂತ ಹೇಳಿದರೆ ಆರೋಗ್ಯ ಅಂತ ಹೇಳಿದರೆ ಅದು ಶಾರೀರಿಕ, ಮಾನಸಿಕ ಮತ್ತು ಬೌದ್ಧಿಕ ಆರೋಗ್ಯ. ಯಾವಾಗಲೂ ನಾವು ಹೇಳ್ತೇವೆ, ನಮಗೆ ಇದು ವೈದ್ಯಕೀಯ ವೃತ್ತಿ ಕಲಿಯುವಾಗಲೇ ಹೇಳ್ತಾರೆ, ಖಾಲಿ ಮಾನಸಿಕ ಶಾರೀರಿಕ ಆರೋಗ್ಯ ನೋಡಿದರೆ ಸಾಕಾಗೋದಿಲ್ಲ ಅಂಥೇಳಿ. ಒಬ್ಬ ಮನುಷ್ಯನಿಗೆ ಅವನ ಆರೋಗ್ಯವಂತ ಅಂತ ಹೇಳಬೇಕಾದ್ರೆ ಶಾರೀರಿಕವಾಗಿ ಅವನು ಆರೋಗ್ಯವಂತನಾಗಿರಬೇಕು, ಮಾನಸಿಕವಾಗಿ ಆರೋಗ್ಯವಂತನಾಗಿರಬೇಕು ಮತ್ತು ಬೌದ್ಧಿಕವಾಗಿ ಆರೋಗ್ಯವಂತನಾಗಿರಬೇಕು. ಆ ನಿಟ್ಟಿನಲ್ಲಿ ಇವತ್ತು ಮಾಡುತ್ತಿರುವಂಥ ಕಾರ್ಯಕ್ರಮದಲ್ಲಿ ಈ ಎಲ್ಲ ಸಂಘ ಸಂಸ್ಥೆಗಳು ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ಸಿಗೆ ಹೇಗೆ ಕಾರಣಕರ್ತರಾಗಿದ್ದಾರೆ ಅಂತ ಹೇಳಿದರೆ, ಈ ಎಲ್ಲ ನಿಟ್ಟಿನಲ್ಲಿ ಮಾನಸಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಮನುಷ್ಯನು ಸಶಕ್ತನಾಗಿ
ಒಂದು ಉತ್ತಮ ಪ್ರಜೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ ಅಂತ ನನ್ನ ಭಾವನೆ. ಯಾಕೆಂತ ಹೇಳಿದರೆ ಇವತ್ತು ನಮ್ಮ ಸಮಾಜದಲ್ಲಿ ನಾವು ಭಾಳಷ್ಟು ಗೊಜಲುಗಳನ್ನು, ತೊಂದರೆಗಳನ್ನು ನಾವು ನೋಡ್ತಾ ಇದ್ದೇವೆ. ಮನುಷ್ಯನು ಸಂತೋಷವಾಗಲಿಕ್ಕೆ, ಆರೋಗ್ಯವಂತ ಆಗಲಿಕ್ಕೆ ಇರಲೇ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಸಮಾಜ ಕಲುಷಿತವಾಗ್ತಾ ಇದೆ. ಈ ಕಲುಷಿತ ವಾತಾವರಣದಲ್ಲಿ ನಮ್ಮ ಪರಿಸರದ ನಾವು KSID ಅವರು ಅವರ ನೆನಪಿಗೆ ಆರಂಭಿಸಿರುವಂಥ ಈ ಸಂಸ್ಥೆಯ KSID ಮೆಡಿಕಲ್ ಅಕಾಡೆಮಿ ಮತ್ತು ಆಸ್ಪತ್ರೆಯ ಸಹಕಾರದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಾವು ತಂದು ಔಷಧಿಯನ್ನು ನಿಮ್ಮನ್ನು ಪರೀಕ್ಷೆ ಮಾಡಿ ಔಷಧಿಯನ್ನು ಕೊಡ್ಬೋದು. ಆದರೆ ಔಷಧಿಯಿಂದ ನಿಮಗೆ ಪ್ರಯೋಜನ ಬರಬೇಕಾದ್ರೆ ಅದು ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ನಾವು ಸಶಕ್ತರಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಈ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಮಾಡುತ್ತಿರುವಂಥ ಕಾರ್ಯಕ್ರಮಗಳು ಭಾಳಷ್ಟು ಶ್ಲಾಘನೀಯವಾದಂಥ ಕಾರ್ಯಕ್ರಮಗಳು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಯಾಕಂತ ಹೇಳಿದರೆ ಈ ಗ್ರಾಮ ಚಾವಡಿ ಎಂಬ ಕ್ಷೇತ್ರದಲ್ಲಿ ಈ ಭಾಳಷ್ಟು ಹಿರಿಯರಿದ್ದೀರಿ. ಬ್ರಹ್ಮಶ್ರೀ ನಾರಾಯಣ ಗುರು ಸಂಘ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರೋದು ಈ ಆರಂಭಿಸಿದಂಥ ಹಿರಿಯರಿದ್ದೀರಿ. ನನಗೆ ರವೀಂದ್ರ ಬಂಗೇರ ಮತ್ತು ಇತರ ಹಿರಿಯರು ಇಲ್ಲಿ ಇದ್ದೀರಿ. ಈ ಸಂಘವನ್ನು ಆರಂಭಿಸಿ ಈ ಸಂಸ್ಥೆಯನ್ನು ಈ ರೀತಿಯಾಗಿ ಒಂದು ಈ ನಿಟ್ಟಿನಲ್ಲಿ ಬೆಳವಣಿಸಿ ಈ ಒಂದು ಪರಿಸ್ಥಿತಿಗೆ ಈ ಲೆವೆಲ್ಗೆ ತರಬೇಕಾದ್ರೆ ನೀವು ಮಾಡಿದಂಥ ಎಲ್ಲ ಈ ಕೊಡುಗೆಗಳನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖಿಸಲಿಕ್ಕೆ ಆಗದಿದ್ದರೂ ಅದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ಯಾಕಂತ ಹೇಳಿದರೆ ಈ ಒಂದು ಭವನವನ್ನು ಆರಂಭಿಸಿ ಈ ಜಾಗದಲ್ಲಿ ಉತ್ತಮವಾದ ಕಾರ್ಯಕ್ರಮಗಳು ಸಮಾಜಕ್ಕೆ, ಅದು ಜಾತಿ ಮತ ಭೇದ ಇಲ್ಲದೆ ಎಲ್ಲರಿಗೆ ಕೊಡ್ತಿರುವಂಥ ನಿಮ್ಮ ಸೇವೆ ಅದು ನಿಜವಾಗಿಯೂ ಶ್ಲಾಘನೀಯ. ಅದಕ್ಕೆ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳನ್ನು ನಾನು ಸಂದರ್ಭದಲ್ಲಿ ಶ್ಲಾಘಿಸ್ತೇನೆ. ಮತ್ತು ಇಂಥ ಕಾರ್ಯಕ್ರಮಗಳು ಇನ್ನೂ ಮುಂದಕ್ಕೆ ಮಾಡುವುದಿದ್ದರೆ ನಮ್ಮ KSID ಆಸ್ಪತ್ರೆ ಮತ್ತು ನಮ್ಮ ವೈದ್ಯಕೀಯ ಸಂಸ್ಥೆಯ ಮೂಲಕ ಎಲ್ಲ ರೀತಿಯ ಸಹಕಾರಗಳನ್ನು ಮುಂದಕ್ಕೆ ಕೊಡುವ ಒಂದು ನಿಟ್ಟಿನಲ್ಲಿ ನಾನು ನನ್ನ ಎಲ್ಲ ಸಹಕಾರವನ್ನು ಕೊಡ್ತೇನೆ. ಮತ್ತು ನಮ್ಮ ಅಧಿಕಾರಿಗಳು ನಿಮ್ಮೊಳಗೆ ಇದ್ದಾರೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛಿಸ್ತೇನೆ. ಮತ್ತೊಂದು ಉತ್ತಮ ವಿಷಯ ಅಂತ ಹೇಳಿದರೆ ಇವತ್ತು ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ಈ ಒಂದು ಉತ್ತಮ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಅದರ ಬಗ್ಗೆ ನಾನು ನಮ್ಮ ಹಿರಿಯ ಅಧೀಕ್ಷಕರು ಮಂಗಳೂರು ಪೋಸ್ಟ್ ಇವರ ಸುಧಾಕರ್ ಅವರ ಅಲ್ಲಿ ಮಾತಾಡ್ತಾ ಇದ್ದೆ. ಒಂದು ಉತ್ತಮವಾದ ವಿಮಾ ಯೋಜನೆಯನ್ನು ಅವರು ಇಲ್ಲಿ ಕೊಡ್ತಾ ಇದ್ದಾರೆ. ಯಾಕಂದರೆ ಅವರದ್ದು ಮಾತಾಡ್ತಾರೆ. ನಾನು ಈಗಾಗಲೇ ನಮ್ಮ ಕಲ್ಲಿಮರ್ರವರ ಹತ್ರ ಮಾತಾಡ್ತಾ ಇದ್ದೆ. ಇಂಥ ಒಂದು ಕಾರ್ಯಕ್ರಮ ಭಾಳ ಉತ್ತಮವಾದ ಕಾರ್ಯಕ್ರಮ. ಯಾಕಂದರೆ ವಿಮೆ ಈಗ ಭಾಳಷ್ಟು ಅಗತ್ಯವಾಗಿದೆ ಜನರಿಗೆ. ಯಾಕಂದರೆ ನಮ್ಮ ಆರೋಗ್ಯ ಯಾವಾಗ ಕೆಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಣದ ತಾಪತ್ರ ಇರುವಾಗ ನಮಗೆ ಕೆಲವು ತುಂಬ ರೋಗಿಗಳು ಬರ್ತಾರೆ, ಡಾಕ್ಟ್ರ್ ಏನಾದರೂ ಮಾಡಿ ಸ್ವಲ್ಪ ಸಹಕಾರ ಮಾಡಿ ಅಂಥೇಳಿ. ಈ ನಾವು ನಿಟ್ಯ ವಿಶ್ವವಿದ್ಯಾಲಯದ ಮೂಲಕ ವರ್ಷಕ್ಕೆ ಸಾಧಾರಣ 2 ಲಕ್ಷ ಜನರಿಗೆ, ಮಿಕ್ಕಿ ಜನರಿಗೆ ಉಚಿತವಾದ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ. ಅದು ಶಸ್ತ್ರಚಿಕಿತ್ಸೆ ಆಗಲಿ, ವೈದ್ಯಕೀಯ ಚಿಕಿತ್ಸೆ ಆಗಲಿ, ಎಲ್ಲ ರೀತಿಯ ಚಿಕಿತ್ಸೆಯನ್ನು ಸಾಧಾರಣ 2 ಲಕ್ಷ, ಸಾಧಾರಣ 4 ರಿಂದ 5 ಕೋಟಿ. ಯಾಕಂತ ಹೇಳಿದರೆ ನಮ್ಮ ನಿಟ್ಯ ವಿಶ್ವವಿದ್ಯಾಲಯ ವಿನಯ ಹೆಗ್ಡೆ ಅವರ ನೇತೃತ್ವದಲ್ಲಿ 22 ಗ್ರಾಮೀಣ ವೈದ್ಯಕೀಯ ಸಂಸ್ಥೆಗಳು, ಅಂದರೆ ರೂರಲ್ ಹೆಲ್ತ್ ಸೆಂಟರ್ಸ್ ನಮ್ಮ 22 ಜಾಗಗಳು, ಸುಬ್ರಹ್ಮಣ್ಯದಲ್ಲಾಗಲಿ, ಶೃಂಗೇರಿಯಲ್ಲಿ ಆಗಲಿ, ಅದೇ ರೀತಿ ಕೂರ್ಗಿನಲ್ಲಾಗಲಿ, ಈಗ ಇರಾದಲ್ಲಿದೆ ನಮ್ಮದಲ್ಲಿ, ಹಾಗೆ ಮುಡಿಪಿನಲ್ಲಿದೆ. ಎಲ್ಲ ಕಡೆ ಒಂದು ಆರೋಗ್ಯ ಕೇಂದ್ರಗಳು ಗೌರ್ಮೆಂಟ್ ಅಲ್ಲದಂಥ ಒಂದು ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡೋದ್ರೆ ಅದು ನಿಟ್ಟೆ ಸಂಸ್ಥೆ. ಅದು ನಿಟ್ಟೆಯಲ್ಲಾಗಲಿ, ಬೈಲೂರಿನಲ್ಲಾಗಲಿ, ನೀವು ಹೋದ ಕಡೆ ಎಲ್ಲ ನೋಡ್ಬೋದು. ಅದು ವೈದ್ಯಕೀಯ ಮತ್ತು ದಂತ ಚಿಕಿತ್ಸೆಯನ್ನು ಕೊಡುವಂಥ ಸಂಸ್ಥೆಗಳನ್ನು ಆರಂಭಿಸುತ್ತೇವೆ. ಇದರಲ್ಲಿ ಸಾಧಾರಣ ನಾವು 2,000, ಆಸ್ಪತ್ರೆಯಲ್ಲಿ ಒಂದು 2 ರಿಂದ 3 ಲಕ್ಷ ಜನರಿಗೆ ಈ ರೀತಿಯಾಗಿ ಕೈಗೆಟಕುವ ದರದಲ್ಲಿ ಕಡಿಮೆ ಖರ್ಚಿನಲ್ಲಿ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ಇಂಥ ಸಂಘ ಸಂಸ್ಥೆಗಳು, ಎಲ್ಲ ಸಂಘ ಸಂಸ್ಥೆಗಳಿದ್ದಾವೆ. ನೀವು ಕೈ ಜೋಡಿಸಿದರೆ ಇಂಥ ಕೆಲವು ಚಿಕಿತ್ಸೆ ಕೊಡಬೇಕಾದ್ರೆ ಖರ್ಚು ಇರ್ತದೆ. ಹಾಗೆ ವಿಮಾ ಯೋಜನೆಗಳನ್ನು ನಾವು ಕೂಡ ನಿಟ್ಟೆ ವಿಶ್ವವಿದ್ಯಾಲಯದಿಂದ ಕ್ಷೇಮ ಆರೋಗ್ಯ ಕಾರ್ಡ್ ಅಂತ ಕೊಡ್ತೇವೆ. ಕೇವಲ 300-400 ರೂಪಾಯಿಗೆ ಅಥವಾ 500 ರೂಪಾಯಿಗೆ 50,000 ನಿಮಗೆ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಇರ್ತದೆ. ಅದಕ್ಕೆ ಪ್ರಾಯದ ಇದು ಮಿತಿ ಕೂಡ ಇರುವುದಿಲ್ಲ. 3 ತಿಂಗಳ ಮಗುವಿನಿಂದ 70 ವರ್ಷದ ರೋಗಿಯವರಿಗೆ ಕೊಡ್ತೇವೆ. ಮತ್ತೊಂದರೆ ಹಿಂದಿನ ಏನಾದರೂ ಕಾಯಿಗಳು ಇದ್ದರೂ ಕೂಡ ಅದಕ್ಕೆ ಕೇಳಲಿಕ್ಕೆ ಹೋಗೋದಿಲ್ಲ. ನಿಮಗೆ ಹಿಂದೆ ಅದು ಇದೆ, ಅದು ಕೊಡಲಿಕ್ಕೆ ಆಗೋದಿಲ್ಲ. ಈಗ ಕೆಲವು ವಿಮಾ ಸಂಸ್ಥೆಗಳು ಅವರು ಕೊಡುವಾಗ
ನಿಮ್ಗೆ ಹಿಂದೆ ಇದ್ದ ಕಾಯಿಲೆಗಳಿಗೆ ಕೊಡುವುದಿಲ್ಲ ಅವರಿಗೆ, ಅದು ಆಗುವುದಿಲ್ಲ, ಅದು ಕವರ್ ಆಗುವುದಿಲ್ಲ ಅಂತ ಹೇಳ್ತಾರೆ. ಇದು 30,000ರಿಂದ 50,000ದವರೆಗೆ ನಿಮಗೆ ಚಿಕಿತ್ಸೆಯಲ್ಲಿ ಸಿಗ್ತದೆ. ಅದೇ ರೀತಿ ಈಗ ನಮ್ಮ ಪೋಸ್ಟಲ್ ವಿಭಾಗ ಆರಂಭಿಸಿದ ಒಂದು ವಿಮಾ ಯೋಜನೆ, ಅಪಘಾತ ಅಲ್ಲದೆ ಚಿಕ್ಕ ಚಿಕ್ಕ ಅಪಘಾತ ಆದರೆ ಆಸ್ಪತ್ರೆಯಲ್ಲಿ ಅವರು ಸೇರಿದರೆ ಕೂಡ ಅವರಿಗೆ ಕೊಡ್ತಾರೆ ಅಂತ 30,000ದವರೆಗೆ ಕೊಡ್ತಾರೆ ಅಂತ ಭಾಳ ವಿನೂತನವಾದ ಯೋಜನೆ. ಯಾಕೆಂತ ಹೇಳಿದರೆ ಅಪಘಾತ ಕೇವಲ ಹಾರ್ಟ್ ಅಟ್ಯಾಕ್ ಅಂತ ಎಣಿಸ್ಕೊಳ್ತೇವೆ, ಅಥವಾ ಬೇರೆ ಬೇರೆ ರೀತಿ ಹಾವು ಕಡಿತ ಆಗಲಿ, ಮರದಿಂದ ಬಿದ್ದು ಕೆಳಗೆ ಬಿದ್ದು ಗಾಯ ಆಗುವುದಾಗಲಿ, ಬೇರೆ ಬೇರೆ ಅದು ಕೂಡ ಹಳ್ಳಿಯಲ್ಲಿ ಕೆಲವು ಅಪಘಾತಗಳು ಆಗ್ತಾ ಇರ್ತವೆ, ನೀರಿನಲ್ಲಿ ಮುಳುಗಿ ಆಗುವಂಥದ್ದು ಇರ್ಬೋದು ಕಾಣ್ತದೆ. ಹೀಗೆ ವಿವಿಧ ರೀತಿಯ ಅಪಘಾತಗಳಲ್ಲಿ ಕೂಡ ತೊಂದರೆ ಆದರೆ ಅವರಿಗೆ ವಿಮಾ ಯೋಜನೆಯನ್ನು ತಂದಿದ್ದಾರೆ. ಇದು ಭಾಳ ಒಂದು ಉತ್ತಮವಾದ ನಾನು ಇದಕ್ಕೆ ಅಭಿನಂದಿಸ್ತೇನೆ. ಇದರಲ್ಲಿ ಹೆಚ್ಚೆಚ್ಚು ಜನರು ಇದರಲ್ಲಿ ಭಾಗವಹಿಸುವ, ಯಾಕಂತ ಹೇಳಿದರೆ ಬಹಳಷ್ಟು ನಮ್ಮ ಪ್ರಧಾನಿಗಳು ಭಾಳಷ್ಟು ರೀತಿಯ ಒಳ್ಳೊಳ್ಳೆ ಕಾರ್ಯಕ್ರಮ ತರ್ತಾ ಇದ್ದಾರೆ, ಆದರೆ ಜನರಿಗೆ ತಲುಪುವುದಿಲ್ಲ. ಅದು ಜನರಿಗೆ ಅದು ಇದೆ ಅಂತಲೇ ಗೊತ್ತಾಗೋದಿಲ್ಲ. ಅದು ಆಸ್ಪತ್ರೆಗೆ ಬಂದಾಗ ದೊಡ್ಡ ಬಿಲ್ ಆದಾಗ ಹೇಳ್ತಾರೆ ನನ್ನಲ್ಲಿ ವಿಮೆ ಇಲ್ಲ ಅಂತ ಹೇಳ್ತಾರೆ. ಹೆಚ್ಚಾಗಿ ನಾವು ಫ್ರೀಯಾಗಿ ಕೊಡ್ತಾ ಇದ್ದೇವೆ ಕೆಲವು ಕಡೆ. ವಿಮೆ 1 ವರ್ಷ ಆದ ಮೇಲೆ ಬರುವ ವರ್ಷ ಅದನ್ನು ರಿನ್ಯೂವಲ್ ಕೂಡ ಮಾಡೋದಿಲ್ಲ. ಅಂಥ ಪರಿಸ್ಥಿತಿ ಬರ್ತದೆ. ಯಾಕಂತ ಹೇಳಿದರೆ ಕೆಲವರು ರೋಗಿಗಳು ಏನು ಎಣಿಸ್ಕೊಳ್ತಾರೆ, ನನಗೇನು 1 ವರ್ಷ ಕಾಯಿಲೆ ಬರದಿದ್ದರೆ ಬರುವ ವರ್ಷ ಅದು ವೇಸ್ಟ್ ಅಂತ ಎಣಿಸ್ಕೊಳ್ತಾರೆ. ಅದು ಲ್ಯಾಬ್ಸ್ ಆದ ಮರುದಿವಸವೇ ಬಿದ್ದು ಗಾಯ ಮಾಡಿಕೊಂಡು ಆಸ್ಪತ್ರೆಗೆ ಬರ್ತಾರೆ. ಅದರದ್ದು ಯಾವ ಹೊತ್ತು ಏನು ಆಗ್ತದೆ ಒಬ್ಬ ಮನುಷ್ಯನಿಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ವಿಮಾ ಯೋಜನೆಯನ್ನು ಕಡ್ಡಾಯವಾಗಿ ಮಾಡಿಸಿಕೊಳ್ಳಿ, ತಮ್ಮ ಪರಿಸರದಲ್ಲಿರುವ ಎಲ್ಲರಿಗೂ ಹೇಳಿ, ಜಾತಿ ಮತ ಭೇದ ಇಲ್ಲದೆ ಎಲ್ಲರಿಗೆ ಈ ಯೋಜನೆಯನ್ನು ನಾವು ತಲುಪಿಸಬೇಕು. ಇದೇ ರೀತಿ ಈ ವಿಮಾ ಯೋಜನೆಯನ್ನು ಎಲ್ಲರಿಗೆ ತಲುಪಿಸುವಂಥ ಕೆಲಸ ಆಗಲಿ. ಇವತ್ತೇ ಅವರು ಅದು ಅಲ್ಲದೆ ಆಧಾರ್ ಕಾರ್ಡನ್ನು ಕೂಡ ರಿನ್ಯೂವಲ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮ. ಇದನ್ನು ಯಾಕಂದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸೇವಾ ಸಂಘದವರು ಮಾಡಿದ್ದೀರಿ ಅಂತ ಹೇಳಿದರೆ, ಈ ಸಂಸ್ಥೆಯಿಂದ ಭಾಳಷ್ಟು ಈ ಸಮಾಜದ ಹರೆಕಾಳ ಮತ್ತು ಇತರ ಗ್ರಾಮಗಳ ಜನರಿಗೆ ಉತ್ತಮ ಕೆಲಸ ಆಗ್ತಾ ಇದೆ. ಇದು ಇನ್ನಷ್ಟು ಆಗಲಿ. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳು ಇದರಲ್ಲಿ ತೊಡಗಿಸಿಕೊಂಡು ನಿಮಗೆ ಆ ಗುರು ದೇವರ ಅನುಗ್ರಹ ಇರಲಿ, ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡುವಂಥ ಶಕ್ತಿ ದೇವರು ಕೊಡಲಿ. ಈ ಆರೋಗ್ಯ ಶಿಬಿರ ಯಶಸ್ವಿಯಾಗಿ ನಡೆಯಲಿ. ಇದರಿಂದ ಆಗುವಂಥ ಫಲವನ್ನು ನೀವು ನಮ್ಮ ನಿಟ್ಟೆ ವಿಶ್ವವಿದ್ಯಾಲಯದ ಆಸ್ಪತ್ರೆಗೆ ಬಂದು ಪಡೆದುಕೊಂಡು ಏನಾದರೂ ತೊಂದರೆಗಳು ಇದ್ದರೆ ನಮ್ಮ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳನ್ನು ಭೇಟಿಯಾಗಿ, ಅಲ್ಲಿ ಹೇಮಂತ್ ಶೆಟ್ಟಿ ಅವರಿದ್ದಾರೆ, ನಿಮ್ಗೆ ಏನಾದರೂ ಅಗತ್ಯ ಇದ್ದರೆ, ನಿಮಗೆ ತೊಂದರೆಗಳಿದ್ದರೆ ಅವರನ್ನು ಭೇಟಿಯಾಗಬಹುದು. ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎನ್ನುತ್ತಾ ನಾನು 2 ಮಾತುಗಳನ್ನು ನಿಲ್ಲಿಸ್ತೇನೆ. ನಾರಾಯಣ ಗುರುಗಳ ತತ್ವಾದರ್ಶಗಳು ಅಕ್ಷರಶಃ ಈ ನಮ್ಮ ಗ್ರಾಮ ಚಾವಡಿ ಸಂಸ್ಥೆಯ ಮೂಲಕ ನಡೀತಾ ಇದೆ. ಸಮಾಜದ ಸುಸ್ಥಿರ ಆರೋಗ್ಯಕ್ಕೆ ಇಂತಹ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳ ಚರಣಾರವಿಂದಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನನ್ನ ಹಾರ್ದಿಕ ವಂದನೆಗಳನ್ನು ತಿಳಿಸಿ, ಇಲ್ಲಿ ನೆರೆದಿರುವಂಥ ಎಲ್ಲ ಬಂಧು ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ಡ್ ಮತ್ತು ಇತರ ಸಂಸ್ಥೆಗಳು ಇವತ್ತು ಹಮ್ಮಿಕೊಂಡಿರುವಂಥ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕನ್ನಡ ಕವಿತಾರಣ ಸಮಾರಂಭ ಇದೊಂದು ಬಹಳ ಜನಪರವಾದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅಂಚೆ ಇಲಾಖೆ ಕೂಡ ಭಾಗಿಯಾಗಲಿಕ್ಕೆ ಬಹಳಷ್ಟು ಹೆಮ್ಮೆ ಪಡ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ಡ್ ಮತ್ತು ಇತರ ಸೇವಾ ಮತ್ತು ಸಂಘ ಸಂಸ್ಥೆಗಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಹಿರಿಯರಾದಂಥ ಡಾಕ್ಟರ್ ಸತೀಶ್ ಕುಮಾರ್ ಸರ್ ಅವರು ಈಗಾಗಲೇ ಹೇಳಿದಾಗೆ ಇವತ್ತು ಆರೋಗ್ಯದ ತಪಾಸಣಾ ಶಿಬಿರ ನಡೀತಾ ಇದೆ. ಖಂಡಿತವಾಗಿಯೂ ಆರೋಗ್ಯ ಹೇಳುವುದು ಪ್ರಥಮವಾದ ಆದ್ಯತೆ, ಎಲ್ಲರಿಗೂ ಕೂಡ ಪ್ರಥಮ ಆದ್ಯತೆ ಆರೋಗ್ಯ. ಸೊ ಎರಡನೇ ಆದ್ಯತೆ ಆದಾಯ. ಆರೋಗ್ಯದ ನಂತರ ನಮಗೆ ಎಲ್ಲರಿಗೂ ಆದಾಯ ಬೇಕು. ಸೊ ಪ್ರತಿಯೊಬ್ಬರ ಒಂದು ಕನಸು ಏನಿರ್ತದೆ, ನನಗೊಂದು ಒಳ್ಳೆಯ ಆದಾಯ ಇರಬೇಕು, ಆ ಆದಾಯದಲ್ಲಿ ನಾನು ನನ್ನ ಕುಟುಂಬವನ್ನು ನೋಡ್ಕೊಳ್ಬೇಕು, ಕುಟುಂಬದ ಸದಸ್ಯರೆಲ್ಲರ ಭದ್ರತೆಯನ್ನು ನೋಡ್ಕೊಳ್ಬೇಕು ಹೇಳಿ. ಸೊ ಯಾವುದಾದ್ರೂ ಒಂದು ಆದಾಯ ಬಂದ
ಕೊಡ್ತಾರೆ. ಈ ಸಂದರ್ಭದ ಕಾರ್ಯಕ್ರಮ ಪೂರ ಪದಾಧಿಕಾರಿ ಬರ್ತದೆ. ಈ ಕಾರ್ಯಕ್ರಮ ಪೂರ್ಣ ಮಾಡ್ತಾರೆ, ನಿಮ್ಗೆ ಸಹಕಾರ ಕೊಡ್ತಾರೆ. ಈಗ ನಾವೇ ನಮ್ಮ ಸಂಸ್ಥೆ ಬಂದು ಒಂದು ಪ್ರಯೋಜನವನ್ನು ಪೂರ ಪಡೆಯುವುದು ನನಗೆ ಪ್ರಯೋಜನ ಪಡೆಯುವ ದೃಷ್ಟಿಯಲ್ಲಿ ನಮ್ಮ ಕೇಸರಿಗಳ ಮೆಡಿಕಲ್ ಕಾಲೇಜ್ ಅಂಜನೆ ಭಾರತ ಅಂಜನೆಗಳ ಪದಾಧಿಕಾರಿಗಳಾಗ ಅವ್ರ ಮುಕ್ತ ಮನಸ್ಸಿನ ಈ ಕಾರ್ಯಕ್ರಮ ಮಾಡ್ತಾರೆ, ಅನುಮತಿ ಕೊಡ್ತಾರೆ. ಅಗ್ನಿಗಳನ್ನ ಸ್ವಲ್ಪ ಮತ್ತು ಅನಾಥಿಂಚಿನ ಕಾರ್ಯಕ್ರಮಗಳನ್ನ ಸಾಕಾರ ಬೋರ್ಡು ಇದರೊಟ್ಟಿಗೆ ನಮ್ಮ ಈ ಒಂದು ಕಾರ್ಯಕ್ರಮಗಳು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಸಿಂಧಿ ಬೆಂಬಲಿನ ಅತ್ಯುತ್ತಮ ವ್ಯಕ್ತಿಗಳನ್ನು ನಮ್ಮೊಟ್ಟಿಗೆ ಅಂಜನೆ ನಮ್ಮ ಉದ್ಯಮ ಹೆಚ್ಚಿನ ಅಬ್ದುಲ್ ನಾಸರ್ಗೆ ನಮ್ಮ ಕಾರ್ಯಕ್ರಮ ಕಾರ್ಯಕ್ರಮ ಇದರೊಟ್ಟಿಗೆ ನಮ್ಮ ಕಾರ್ಯಕ್ರಮ ಅವರದೇ ಒಂದು ವಿದ್ಯಾರ್ಥಿಗೆ ಕಾಪಾಡಿದ ಪರಿಸ್ಥಿತಿ ಯಾಕಂದ್ರೆ 1 ಗಂಟೆಗೆ ಕಾರ್ಯಕ್ರಮ ಶುರು ಮಾಡ್ತಾರೆ. ಅಂಚಾದ್ರೆ ಈ ಕಾರ್ಯಕ್ರಮಕ್ಕೂ ಸಹಕಾರ ಕೊಡು. ಇದರೊಟ್ಟಿಗೆ ನಮ್ಮ ಕರ್ಮಚಾರಿ ಕಾರ್ಯಕ್ರಮ ಆಪಡ ಅವರಿಗೆ ಮೂಲೆಲ್ಲ ಜಾಸ್ತಿ ಬರ್ತದೆ ಕಾರ್ಯಕ್ರಮ ಭಾಗವಹಿಸಲು ಆ ಮೂಲಕ ಆ ಗುರುಕುಲ ಚಿಂತನೆ ನಮ್ಮ ಸಮಾಜವು ಅಳವಡಿಸಿಕೊಂಡು But